ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಪುಳಿಯೋಗರೆ ರೆಸಿಪಿ. ಇನ್ಸ್ಟೆಂಟಾಗಿ 10 ನಿಮಿಷದಾಗ ಈ ಟೇಸ್ಟಿಯಾಗಿ ಈ ಪುಳಿಯೋಗರೆನ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ನೋಡಿರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತಲ್ರಿ, ಬಟ್ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಈ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸು, ಟಿಫನ್ ಬಾಕ್ಸು ಕಟ್ಟೋಕ್ಕೆ ತುಂಬ ಅಂದರೆ ತುಂಬ ಈಸಿಯಾದ ಒಂದು ರೆಸಿಪಿ. ನಮಗೂ ಕೂಡ ಈಗ ಟ್ರಿಪ್ಪಿಗೆಲ್ಲ ಹೋಗುವಾಗ ಈ ಥರ ಮಾಡಿಕೊಂಡು ಕಟ್ಕೊಂಡು ಹೋದರೆ ಬಹಳ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ, ಮತ್ತು ಒಟ್ಟ ಕೆಡಂಗಿಲ್ಲ. ಬರ್ರಿ ಹಂಗಿದ್ರೆ ಯಾಕೆ ಲೇಟು, ಮಾಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ನೋಡಿರಿ, ನಾನು ಒಂದು ಪಾತ್ರೆ ತೊಗೊಂಡೇನಿ ರೀ, ಅಂದ್ರೆ ಒಂದು ಕಡಾಯಿ. ಅದಕ್ಕೆ ಒಂದು 2-3 ಚಮಚದಷ್ಟು ಈ ಎಣ್ಣೆ ಹಾಕ್ಕೊಳತ್ತೀನಿ. ನಾವು ಯಾವ್ದು ಮಾಡ್ತೀವಿ, ಯಾವ್ದು ಯೂಸ್ ಮಾಡ್ತೀವಲ್ರಿ ಅಡುಗೆ ಎಣ್ಣೆ, ಅದನ್ನು ಹಾಕೋಬೋದು. ನೋಡಿರಿ, ಒಂದು 2-3 ಟೇಬಲ್ ಚಮಚದಷ್ಟು ಬೇಕೇ ಬೇಕ್ರಿ ಇದಕ್ಕೆ. ಅದಕ್ಕಿಂತ ಕಡಿಮೆ ಹಾಕ್ಕೊಂಡ್ರೆ ಚಲೋ ಅನ್ಸಂಗಿಲ್ಲ. ಒಂದು 3 ಟೇಬಲ್ ಚಮಚದಷ್ಟಾದರೂ ಈ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಇವಾಗ ನೆಕ್ಸ್ಟ್ ನಾನು ಶೇಂಗಾ ಹಾಕ್ಕೊಳತ್ತೀನಿ ರೀ. ಕಡಲೆ ಬೀಜ ಅಂತಾರಲ್ರಿ, ಶೇಂಗಾ, ಇದನ್ನು ಕೂಡ ಹಾಕ್ಕೊಳತ್ತೀನಿ. ಇದನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳತ್ತೀನಿ ರೀ. ಈ ಪುಳಿಯೋಗರೆ ಜೊತೆ ತಿನ್ನೋಕೆ ಭಾಳ ಟೇಸ್ಟ್ ಅನ್ನಿಸ್ತೈತಿದೆ. ಇದನ್ನು ಏನಿಲ್ಲರಿ, ಭಾಳ ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಫುಲ್ಲು ಲೋ ಇಟ್ಕೊಂಡೇನಿ ರೀ ನಾನು. ಲೋ ಫ್ಲೇಮ್ನಾಗ ಇಟ್ಕೊಂಡೇ ಇದನ್ನ ಫ್ರೈ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಫುಲ್ ಹೊತ್ತದಂಗೆ ಹಾಕ್ಬಿಡ್ತಾವ್ರಿ ಮೇಲೆ, ಒಳಗೆ ಒಟ್ಟ ಕ್ರಿಸ್ಪಿ ಆಗಿರೋಂಗಿಲ್ಲ. ಹಾಗಾಗಿ ಶೇಂಗಾನ ಸಣ್ಣ ಉರಿಯೊಳಗೆ ಇಟ್ಕೊಂಡು ಚಲೋ ನಂಗೆ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫುಲ್ಲು ಚಟಪಟ ಅಂತ ಹೇಳಿ ಸಿಪ್ಪೆ ಎಲ್ಲ ಹೆಂಗೆ ಬಿಟ್ಕೊಂಡೈತಿ, ಮತ್ತು ಕಲರು ಚೇಂಜ್ ಆಗೈತಿ. ಹಿಂಗೆ ಇದು ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿರಿ. ಶೇಂಗಾನ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರೂ ಚೇಂಜ್ ಆಗ್ಯಾವು. ಇವಾಗ ಇದಕ್ಕೆ ನಾವು ಫಸ್ಟಿಗೆ ಸಾಸಿವೆ ಕೂಡ ಹಾಕ್ಕೋಬೋದು ರೀ. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಅಷ್ಟು ಲೈಕ್ ಆಗಂಗಿಲ್ಲ ಸಾಸಿವೆ, ಹಾಗಾಗಿ ನಾನು ಸ್ಕಿಪ್ ಮಾಡೀನಿ. ನೀವು ಬೇಕಂದ್ರೆ ಹಾಕೋರಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾನು ಕಡಲೆಬೇಳೆನ ಹಾಕ್ಕೊಳತ್ತೀನಿ. ಇದನ್ನು ಕೂಡ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಉದ್ದಿನಬೇಳೆ ಒಂದು ಅಂದಾಜು ಮೇಲೆ ಹಾಕೋರಿ. ಒಂದು ಚಮಚೆ ಕಡಲೆಬೇಳೆ, 1 ಚಮಚೆ ಉದ್ದಿನಬೇಳೆ, ಇದನ್ನು ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ರೀ, ಲೋ ಫ್ಲೇಮ್ನಾಗ ಇಟ್ಕೊಂಡು ಚಲೋ ನಂಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಮಟನ್ ಇದನ್ನು ಫ್ರೈ ಮಾಡ್ಕೋಬೇಕು. ಇದ್ರ ಫ್ಲೇವರ್ ಅಂತೂ ಮಸ್ತ್ ಬರ್ತೈತೆ ನೋಡಿರಿ ಈ ಪುಳಿಯೋಗರೆಗೆ. ಇವ 3 ಇದಕ್ಕೆ ಒಂದು ಸ್ವಲ್ಪ ಮೇನ್ ಟೇಸ್ಟ್ ಕೊಡೋದು. ರೈಸ್ ಒಳಗೆ ಇವು ತಿನ್ನೋಕೆ ಮಸ್ತ್ ಅನ್ನಿಸ್ತಾವ್ರಿ. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಭಾಳ ಮಸ್ತ್ ನೋಡಿರಿ. ಇವಾಗ ನೆಕ್ಸ್ಟ್ ನಾನು ಕರಿಬೇವು ಹಾಕ್ಕೊಳಕತ್ತೀನಿ. ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊರಿ. ಇವಾಗ ನೆಕ್ಸ್ಟು ಏನಂದ್ರೆ ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಖಾರದವ್ರಿ, ಹಾಗಾಗಿ ನಾನು ಒಂದು 2 ಒಣ ಮೆಣಸಿನ್ಕಾಯಿ ಈ ಥರ ಮುರಿದು ಹಾಕ್ಕೊಳಕತ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಈ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕೂಡ ಹಾಕ್ಕೋಬೇಕು. ನೋಡಿರಿ, ಎಷ್ಟು ನೋಡಿಕೊಂಡು ಹಾಕ್ಕೋಬೇಕ್ರಿ ಫ್ರೆಂಡ್ಸ್. ನಾನು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ. ಈ ಎಣ್ಣೆ ಒಳಗೆ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣ ಮೆಣಸಿನ್ಕಾಯಿ, ಕರಿಬೇವು ಈ ಥರ ಚಲೋ ನಂಗೆ ಸಣ್ಣ ಇಟ್ಕೊಂಡು ಫ್ರೈ ಮಾಡಿದ್ರೆ ಭಾಳ ಮಸ್ತ್ ಟೇಸ್ಟ್ ಆಗ್ತಾವ್ರಿ, ಕ್ರಿಸ್ಪಿಯಾಗಿ. ಇವಾಗ ನಾನು ಉಪ್ಪು ಹಾಕ್ಕೊತೀನಿ. ಉಪ್ಪು ನೋಡಿ ಹಾಕೋರಿ ಫ್ರೆಂಡ್ಸ್, ಮಸಾಲೆ ಒಳಗೂ ಇರ್ತೈತಿ, ಹಾಗಾಗಿ ನೋಡಿ ಹಾಕೋರಿ. ಮತ್ತು ರೈಸಿಗೂ ಕೂಡ ನಾವು ಉಪ್ಪು ಹಾಕ್ಕೊಂಡು ರೈಸ್ ಮಾಡ್ಕೊಂಡಿರ್ತೀವಲ್ರಿ, ಹಾಗಾಗಿ ಉಪ್ಪು ಭಾಳ ನೋಡಿ ಹಾಕೋಬೇಕ್ರಿ. ಸ್ವಲ್ಪ ಹಾಕೋರಿ, ಆಮೇಲೆ ಕಡಿಮೆ ಆದ್ರೆ ಮತ್ತು ಹಾಕ್ಕೊಳಕ್ಕೆ ಬರ್ತೈತಿ, ಇಲ್ಲಾಂದ್ರೆ ಮತ್ತು ಜಾಸ್ತಿ ಆಗಿಬಿಡ್ತೈತಿ. ಇವಾಗ ನೋಡಿರಿ, ನಾನು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹುಣಸೆ ಹಣ್ಣು ಪ್ಯೂರಿ, ಮತ್ತು ನೆಕ್ಸ್ಟ್ ಸ್ವಲ್ಪ ಬೆಲ್ಲ. ಈ ಬೆಲ್ಲ ಮತ್ತು ಹುಳಿರಿ ಈ ಪುಳಿಯೋಗರೆಗೆ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಎಣ್ಣೆ ಒಳಗೆ ಚಲೋ ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಇದು ಹುಣಸೆ ಹಣ್ಣಿಂದ ರಸ ಎಲ್ಲ ನೀರು ಫುಲ್ ಎಣ್ಣೆ ಒಳಗೆ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಹೊತ್ತಿಲ್ಲ ರೀ, ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವಂಥೇಳಿ. ಇವಾಗ ನಾನಿಲ್ಲಿ MTR ಪುಳಿಯೋಗರೆ ಮಸಾಲೆ ತೊಗೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಯಾವುದಾದ್ರೂ ಯೂಸ್ ಮಾಡ್ಬೋದು ರೀ, MTR ಅಂತಲ್ಲ, ಎಲ್ಲ ಟೈಪು ಸಿಗ್ತಾವ್ರಿ ಇವಾಗಂತೂ. ಯಾವುದಾದ್ರೂ ಮಸಾಲೆ ತೊಗೊಂಡು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ರೀ, ನಾನಿಲ್ಲೇ ಇದಕ್ಕೆ ಆ್ಯಡ್ ಮಾಡ್ಕೊಂಡೀನಿ.
ಚಲೋ ಹೊತ್ತಿನಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಮತ್ತು ಈ ಮಸಾಲೆನ ನಾವು ಮನೆಯೊಳಗೂ ಮಾಡ್ಬೋದು, ಅದನ್ನು ಕೂಡ ಒಂದು ರೆಸಿಪಿ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಬಟ್ ಇನ್ಸ್ಟೆಂಟಾಗಿ ಮಾಡ್ಕೋಬೇಕಂತ ಹೇಳಿದ್ರೆ ಸಿಗ್ತೈತಿ ಒಂದು 10 ರೂಪೀಸಿಗೆ. ಅದನ್ನು ಈ ಟೈಪ್ ಮಾಡ್ಕೋಬೋದು. ಜಸ್ಟ್ ನಾವು ಎಣ್ಣೆ ಒಳಗೆ ಈ ಥರ ಮಸಾಲೆ ಹಾಕ್ಕೊಂಡು ರೈಸ್ ಕಲಿಸ್ಕೊಂಡ್ಬಿಡ್ಬೋದು ರೀ, ಅದು ಕೂಡ ಚೆನ್ನಾಗಿ ಆಗ್ತೈತಿ. ಬಟ್ ಈಗ ನಾನು ತೋರಿಸಿನಲ್ರಿ ಈ ಟೈಪ್ ಮಾಡ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಏನು ಭಾಳ ಕಷ್ಟದ್ದಲ್ಲ ರೀ, ಜಸ್ಟ್ ಎಣ್ಣೆ ಒಳಗೆ ಈ ಥರ ಎಲ್ಲ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಿದರೆ ಮುಗೀತು. ಇವಾಗ ನೋಡಿರಿ ಎಲ್ಲ ಎಣ್ಣೆ ಬಿಟ್ಕೊಂಡೈತಿ, ಮಸಾಲೆ ಎಲ್ಲ ಫ್ರೈ ಆಗಿ. ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಸೂಪರಾಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಗೈತ್ರಿ, ನೋಡ್ತಾ ಇರ್ಬೋದು. ಈ ಶೇಂಗಾ ಬೀಜ ಅಂತೂ ಈ ಮಸ್ತ್ ತಿನ್ನುವಾಗ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ದಿನ ಹೊಟ್ಟೆ ಕೆಡಂಗಿಲ್ರಿ. ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆಲ್ಲ ಜಸ್ಟ್ ರೈಸ್ ಮಿಕ್ಸ್ ಮಾಡಿ ಆರಾಮಾಗಿ ಬಾಕ್ಸಿಗೆಲ್ಲ ಮಾಡಿ ಕಳಿಸ್ಬೋದು. ಮತ್ತು ಏನಂತ ಹೇಳಿದ್ರೆ ನಮಗೂ ಕೂಡ ಭಾಳ ಇನ್ಸ್ಟೆಂಟಾಗಿ ಮಾಡಿಕೊಂಡು ತಿನ್ಬೋದು ರೀ ಇದು ರೈಸ್. ಇವಾಗ ನೋಡಿರಿ ಒಂದು ಬೌಲ್ನಷ್ಟು ನಾನು ರೈಸ್ ತೊಗೊಂಡೀನಿ. ಇದು ಒಂದು ಇಬ್ಬರಿಗೆ ಆಗುತ್ತೆ ರೀ, ಒಂದು ಇಬ್ಬರಿಗೆ ಆಗುವಷ್ಟು ರೈಸ್ ಒಂದು ಬೌಲ್ನಷ್ಟು ತೊಗೊಂಡೀನಿ. ಇದನ್ನು ಕೂಡ ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ವೈಟ್ ರೈಸ್ ಎಲ್ಲ ಇರಲಾರ್ದಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನಾನು ಮೊದಲಿಗೆ ಒಂದು ಬೇರೆ ಬೌಲಿಗೆ ಒಂದು ಸ್ವಲ್ಪ ತೊಗೊಂಡೇನಿ ರೀ. ಯಾಕಂತ ಹೇಳಿದ್ರೆ ಒಮ್ಮೆ ಈಗ ರೈಸ್ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಇದು ಗೊಜ್ಜು ಭಾಳ ಆತಂದ್ರೆ ತೆಗಿಯೋಕೆ ಬರೋಂಗಿಲ್ಲ ನೋಡಿರಿ. ಹಾಗಾಗಿ ಮೊದಲೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ಬೇಕು. ಅಂತಂದ್ರೆ ಆಮೇಲೆ ನಮ್ಗೆ ಭಾಳ ಒಂದು ವೇಳೆ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕಿ ಕಲಿಸ್ಕೋಬೋದು ರೀ. ಭಾಳ ಅನಿಸಿದ್ರೆ ತೆಗಿಯೋಕೆ ಬರೋಂಗಿಲ್ಲಲ್ರಿ. ಹಾಗಾಗಿ ನಾನು ಈ ಥರ ಚಿತ್ರಾನ್ನ ಈ ರೈಸ್ ಐಟಮ್ ಯಾವುದೇ ಮಾಡಿಕೊಂಡ್ರೂ ಫಸ್ಟು ಒಂದು ಸ್ವಲ್ಪ ಮಸಾಲೆನ ತೆಗೆದು ಆಮೇಲೆ ರೈಸ್ ಕಲಿಸ್ತೀನಿ ರೀ. ನೀವು ಯಾರೆಲ್ಲ ಈ ಥರ ಮಾಡ್ಕೊತೀರಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೀ ತಿಳಿಸ್ರಿ ಫ್ರೆಂಡ್ಸ್. ನೋಡಿ ಇವಾಗ ರೈಸ್ ವೈಟ್ ರೈಸ್ ಎಲ್ಲ ಈ ಗೊಜ್ಜೊಳಗೆ ಮಿಕ್ಸ್ ಆಗಬೇಕ್ರಿ. ಅಲ್ಲಿವರೆಗೂ ಇದನ್ನು ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಮಸ್ತಾಗೈತೆ ಅಂತ ಹೇಳಿ. ಇವಾಗ ಬಾಯಿ ತುಂಬ ಇದಕ್ಕೆ ಶೇಂಗಾ ಆದ್ರೆ ಭಾಳ ರುಚಿ ಕೊಡ್ತೈತ್ರಿ. ಹುಳಿ ಬೆಲ್ಲ ಶೇಂಗಾ ಈ ಥರ ಎಲ್ಲ ಹಾಕಿ ನಾವು ಮಸಾಲ ಕಲಿಸೋದ್ರಿಂದ ಪುಳಿಯೋಗರೆ ಸೂಪರ್ ಟೇಸ್ಟ್ ಆಗುತ್ತೆ. ನೀವು ಕೂಡ ಇದನ್ನು ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ. ನೋಡ್ತಾ ಇರ್ಬೋದು, ನೋಡಿದ್ರೇ ತಿನ್ನಬೇಕು ಅಂತ ಟೆಂಪ್ಟ್ ಆಗಕತ್ತೈತಲ್ರಿ. ಬರ್ರಿ ಹಂಗಿದ್ರೆ ಯಾಕೆ ಲೇಟು, ಈ ಥರ ಪುಳಿಯೋಗರೆನ ನೀವು ಮಾಡ್ಕೊರಿ. ಮತ್ತು ಹೆಂಗಾಗಿದೆ ಅಂತ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸ್ರಿ. ಮತ್ತು ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಫುಲ್ ವಿಡಿಯೋ ವಾಚ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಒಳ್ಳೊಳ್ಳೆ ಟಿಪ್ಸು ಸಿಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಲ್ರಿ. ಬಟ್ ಟೇಸ್ಟ್ನು ಅಷ್ಟೇ ಚೆನ್ನಾಗಾಗಿದೆ. ಘಮ ಅಂತ ಸ್ಮೆಲ್ ಬರತೈತ್ರಿ. ನನಗಂತೂ ಯಾವಾಗ ತಿಂತೀನೋ ಅನ್ನಿಸ್ತಾ ಇದೆ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.